ಇಲ್ಲಿ ದೇವರು ಸೊದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡಬೇಕೆಂದು ದೇವರು ನಿರ್ಧರಿಸಿ ಅಬ್ರಹಾಮನಿಗೆ ದೇವರು ತಿಳಿಸುತ್ತಾರೆ. ದೇವರು ಆ ಪಟ್ಟಣದಲ್ಲಿ ಪಾಪ ಹೆಚ್ಚಾಗಿರುವುದರಿಂದ, ಅಲ್ಲಿನ ಜನರ ದುಷ್ಟತನವು ಹೆಚ್ಚಾಗಿರುವುದರಿಂದ ಆ ಊರನ್ನು ನಾಶ ಮಾಡಬೇಕೆಂದು, ಆ ಪಟ್ಟಣವನ್ನು ನಾಶ ಮಾಡಬೇಕೆಂದು ದೇವರು ಅಬ್ರಹಾಮನಿಗೆ ತಿಳಿಸುತ್ತಾರೆ. ಆಗ ಅಬ್ರಹಾಮನು ಭಯಭ್ರಾಂತನಾಗುತ್ತಾನೆ. ಆ ಊರಿನಲ್ಲಿ ಅಬ್ರಹಾಮನ ತಮ್ಮನ ಮಗನಾದ ಲೋಟನ ಕುಟುಂಬವು ವಾಸ ಮಾಡುತ್ತಿರುತ್ತದೆ. ಅಬ್ರಹಾಮನು ದೇವರಿಗೆ, ಅಪ್ಪ ತಂದೆ, ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುತ್ತೀಯಾ ಎಂದು ಕೇಳಲು, ಒಂದು ವೇಳೆ ಆ ಊರಿನೊಳಗೆ 50 ಮಂದಿ ನೀತಿವಂತರೇ ಇದ್ದರೆ ಆ ಊರನ್ನು ನಾಶ ಮಾಡುವಿಯಾ ಎಂದು ಅಬ್ರಹಾಮನು ದೇವರನ್ನು ಕೇಳಲು, ಆಗ ದೇವರು ಅಬ್ರಹಾಮನಿಗೆ, ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸ